ನಾವು ಲಾಂಗ್ ರನ್ನು ದೇಶದ ಪರಿಸ್ಥಿತಿ ಎಲ್ಲವನ್ನೂ ವಿಚಾರ ಮಾಡಬೇಕಾಗ್ತದೆ. ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೊಂದು ಶಾಂತಿ ನೆಲೆಸಿದೆ. ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಆ ರೀತಿಯಾದ ಒಂದು ನಿರ್ಮಾಣ ಎಂದೂ ಆಗಿರಲಿಲ್ಲ. ಶಾಂತಿಯ ನಿರ್ಮಾಣ ಅದಾಗಿತ್ತು. ಯಾವಾಗ ಪಾಕಿಸ್ತಾನದವರು 26 ಜನ ಇವತ್ತು ಹಿಂದೂಗಳನ್ನು ಉಗ್ರಗಾಮಿಗಳು ಹತ್ಯೆ ಮಾಡಿದರು, ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಮತ್ತು ಪಾಕಿಸ್ತಾನಗಳು ಉಗ್ರಗಾಮಿಗಳಿಗೆ ಎನ್ಕರೇಜ್ ಮಾಡಿದ್ದು ಸ್ಪಷ್ಟವಾದಂಥ ಪ್ರೇಮಾಪೇಕ್ಷ ಕೇಸ್ ಸಿಕ್ಕ ಮೇಲೇ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ಸೈನಿಕರು ಅಲ್ಲಿ ಯಾರು ಉಗ್ರಗಾಮಿಗಳ ನೆಲೆ ಅಂತೇನಿದೆ ಅಲ್ಲಿ ಹೋಗಿ ಅದೇ ದೇಶದಲ್ಲಿ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡಿ ಆ ಉಗ್ರಗಾಮಿಗಳ ನೆಲೆಯನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾವ ರೀತಿ ಒಂದು ರಿಪ್ಲೈ ಕೊಡಬೇಕಾಗಿತ್ತು ರಿಪ್ಲೈ ಕೊಡುವಂಥ ಕೆಲಸವನ್ನು ಮಾಡಿದರು. ಮತ್ತು ಪ್ರತಿ ಹಂತದಲ್ಲಿ ಸೈನಿಕರಿಗೆ ಪೂರ್ತಿ ಅಧಿಕಾರವನ್ನು ಕೊಟ್ಟು ಅವ್ರಿಗೆ ಎಲ್ಲ ರೀತಿ ಹಿಂದೆ ಯಾರೂ ಬಹುಶಃ ಈ ರೀತಿ ಕೊಟ್ಟಿರಲಿಕ್ಕಿಲ್ಲ. ಆದರೆ ಅಧಿಕಾರವನ್ನು ಕೊಡುವ ಮುಖಾಂತರ ಒಂದು ನೈತಿಕವಾದಂಥ ಶಕ್ತಿಯನ್ನು ಇವತ್ತು ಹೆಚ್ಚಿನ ರೀತಿ ಶಕ್ತಿ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಸೈನಿಕರಿಗೆ ಮಾಡಿದರು. ಹೀಗಾಗಿ ಇವತ್ತು ಯಾವುದೇ ಒಂದು ಹಂತದಲ್ಲಿ ಒಂದು ಬುದ್ಧಿ ಕಲಿಸುವಂಥದ್ದು ಇರ್ತದೆ. ಆ ಬುದ್ಧಿ ಕಲಿಸುವಂಥ ಹಂತಕ್ಕೂ ಹೋಗಿದ್ರು. ಅದಕ್ಕೆ ಒಂದು ಇದು ಯಾವುದೇ ಟೈಮ್ದಲ್ಲಿ ಮೋದಿಜಿಯವರು ಯಾವ ರೀತಿ ಚಾಣಾಕ್ಷರಿದ್ದಾರೆ ಅಂತಂದರೆ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥವ್ರು ಎಲ್ಲರಿಗೂ ಗುರ್ತು. ಯಾಕಂದ್ರೆ ನಾನು ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗೂ ನೋಡಿದ್ದೀನಿ. ಅಲ್ಲಿ ಗುಜರಾತಲ್ಲಿ ಯಾವ ರೀತಿ ಆಡಳಿತ ಕೊಟ್ಟರು, ಯಾವ ರೀತಿ ಒಂದು ಅಡ್ಮಿನಿಸ್ಟ್ರೇಷನ್ ಇತ್ತು, ಪ್ರಧಾನಮಂತ್ರಿಗಳಾದ್ಮೇಲೆ ನೋಡಿದ್ದೀನಿ. ಹೀಗಾಗಿ ಯಾವ ಟೈಮ್ದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾರಿಗೆ ಇವತ್ತು ಅವ್ರಿಗೆ ಪ್ರತಿಕಾರ ಮಾಡಬೇಕು ಪಾಕಿಸ್ತಾನದವ್ರಿಗೆ, ಇದೆಲ್ಲವೂ ಅವ್ರಿಗೆ ಟೈಮ್ಲಿ ಗುರ್ತಿದೆ. ಆ ಹಿನ್ನೆಲೆಯಲ್ಲಿ ಈಗ ಈ ಸಿಂಧೂರ್ ಆಪರೇಷನ್ ಸಿಂಧೂರ್ ಮುಖಾಂತರ ತಕ್ಕದಾದಂಥ ಉತ್ತರ ಕೊಟ್ಟಿದ್ದಾರೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಸಂದರ್ಭದಲ್ಲಿ ಮತ್ತೆ ಏನಾದರೂ ಪ್ರಚೋದನೆ ಮತ್ತೊಂದು ಉಗ್ರಗಾಮಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮುಂದುವರೆದ್ರೆ ನಾವು ಬಿಡುವುದಿಲ್ಲ, ಪಾಕಿಸ್ತಾನವನ್ನು ನಾಶ ಮಾಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ರಕ್ಷಣಾ ಸಚಿವರಂಥ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಮತ್ತು ನಮ್ಮ ಕೇಂದ್ರ ಗೃಹ ಸಚಿವರಂಥ ಅಮಿತ್ ಶಾ ಅವರು ಹೇಳಿದ್ದಾರೆ. ಹೀಗಾಗಿ ಈಗ ಕಾಂಗ್ರೆಸ್ ಅವರಿಗೆ ಈಗ ಯಾಕೆ ಯುದ್ಧ ನಿಲ್ಲಿಸಿದ್ರಿ, ಯಾಕೆ ಇದು ಮಾಡಿ ಯುದ್ಧ ವಿರಾಮ ಯಾಕೆ ಘೋಷಣೆ ಮಾಡಿದ್ರಿ? ಈ ಸಂತೋಷ್ ಲಾಡ್ ಅಂತವರು ಇವತ್ತು ನರೇಂದ್ರ ಮೋದಿ ಅಂತವ್ರು ಟೀಕಾ ಮಾಡುವಂಥ ಪರಿಸ್ಥಿತಿ ಇವತ್ತು ನೋಡಿದರೆ ಭಾಳ ಒಂದು ಈ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂದರೆ ಒಬ್ಬ ಮಂತ್ರಿಗಳು ಭಾಳ ಬೇಜಾರಾಗ್ತದೆ ನಮಗೆ ನೋಡಿದರೆ. ಹೀಗಾಗಿ ಅವ್ರ ವ್ಯಕ್ತಿತ್ವ ಏನು, ನರೇಂದ್ರ ಮೋದಿಯವ್ರ ವ್ಯಕ್ತಿತ್ವ ಏನು ಅದು ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದೆ ಈ ಕಾಂಗ್ರೆಸ್ಸಲ್ಲಿದ್ದಾರೆ ಸಂತೋಷ್ ಲಾಡ್, ಹಿಂದೆ ಕಾಂಗ್ರೆಸ್ ಅವರು ಅಧಿಕಾರದಿದ್ದಾಗ ಏನೇನು ತಪ್ಪು ಮಾಡಿದರು, ಮಿಸ್ಟೇಕ್ ಮಾಡಿದರು, ಅವರೇನು ಹಿಂದೆ ಮಿಸ್ಟೇಕ್ ಮಾಡಿದ್ರು ಅದನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ. ಹಾಗಾದರೆ ಇವತ್ತು ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ ಅಂತಿದೆ, ಅದು ಯಾರ ಕಾಲದಲ್ಲಿ ಹೋಯಿತು? ಅವರು ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಅದು ನಾವು ಕಳ್ಕೊಂಡು ಪಾಕಿಸ್ತಾನಕ್ಕೆ. ಚೈನಾಕ್ಕೆ ಕಾಶ್ಮೀರದ ಒಂದಿಷ್ಟು ಭಾಗ ಚೈನಾದವರು ಅಕ್ಯುಪೈ ಮಾಡಿದ್ದಾರೆ, ಯಾರ ಕಾಲದಲ್ಲಿ ಹೋಯ್ತು? ಕಾಂಗ್ರೆಸ್ ಅವ್ರ ಕಾಲದಲ್ಲಿ ಹೋಗಿದೆ. ಸಂತೋಷ್ ಲಾಡ್ ಅದನ್ನು ಕ್ವಶನ್ ಮಾಡಲಿಲ್ಲ. ಅದನ್ನು ಅದು ಬಿಟ್ಟು ಇವತ್ತು ಯುದ್ಧ ವಿರಾಮ ಯಾಕೆ ಘೋಷಣೆ ಮಾಡಿದ್ರಿ? ಏನು ಪ್ರತಿಕಾರ ತೋರಿಸ್ಬೇಕಾಗಿತ್ತು, ಪ್ರತಿಕಾರ ಕೊಟ್ಟಿದ್ದೀವಿ ನಾವು ಮೋದಿಜಿಯವ್ರ ನೇತೃತ್ವದಲ್ಲಿ. ಈಗ ಯುದ್ಧ ವಿರಾಮ ಘೋಷಣೆ ಬೇರೆ ಬೇರೆ ಕಾರಣಗಳಿರ್ತಾವೆ, ಹಿನ್ನೆಲೆ ಇರ್ತಾವೆ ಅದಕ್ಕೆ. ಮತ್ತು ಭಾಳ ಜನ ಹೇಳಿದರು, ಕಾಂಗ್ರೆಸ್ ಅವರು ಹೇಳಿದರು, ಇಲ್ಲ ಟ್ರಂಪ್ ಹೇಳಿದಕ್ಕೆ ನೀವು ಮಾಡಿದಿರಿ ಅಂತ ಹೇಳಿ. ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ, ಕೆಲವರು ಸಣ್ಣ ಪುಟ್ಟ ಲೀಡರ್ಸ್ ಮಾತಾಡ್ತಾರೆ, ಇಲ್ಲ ಅವರು ಟ್ರಂಪ್ ಹೇಳಿದರು ಅಂತ. ಇವತ್ತು ಪತ್ರಿಕೆ ನೀವು ನೋಡಿದ್ರಿ, ಬೆಳಗ್ಗೆ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೂ ಇಡೀ ಟಿವಿ ಮೀಡಿಯಾದಲ್ಲಿ ಬಂತು, ಇದಕ್ಕೆ ನಾನು ಅವರು ಮಧ್ಯಸ್ಥಿಕೆ ವಹಿಸಿಲ್ಲ, ನಾ ಇಂಟರ್ವ್ಯೂನ್ ಆಗಿಲ್ಲ, ಅದು ಎರಡೂ ದೇಶಗಳು ಅವರು ನಿರ್ಧಾರ ಕೈಗೊಂಡಿದ್ದು ಅನ್ನುವಂಥ ಮಾತನ್ನು ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಸುಮ್ಮನೆ ವಿನಾಕಾರಣ ಯಾರ್ದಾರ ಹೆಸರು ತೆಗೆದುಕೊಂಡು ಬರೋದು. ಇವತ್ತೇನು ಆಮೇಲೆ ಹಿಂದೆ ಹೇಳ್ತಾರೆ, ಇಂದಿರಾ ಗಾಂಧಿ ಬಾಂಗ್ಲಾದೇಶದ ವಿರುದ್ಧ ಹೋರಾಟ ಮಾಡಿದಾಗ ಇಂದಿರಾ ಗಾಂಧಿ ಗೆದ್ದರು ಅಂತೇಳಿ. ಈಗ ಇಲ್ಲಿ ಸಿದ್ದರಾಮಯ್ಯನವರು ಮತ್ತೊಬ್ರು ಹೇಳ್ತಾರೆ, ಈ ಕ್ರಿಕೆಟ್ ಸೈನಿಕ 100% ಕ್ರಿಕೆಟ್ ಸೈನಿಕ ಹೋಗ್ಬೇಕು. ಆದರೆ ಅದು ಲೀಡರ್ಶಿಪ್ ತೊಗೊಂಡವ್ರು ಯಾರು? ಮೋದಿಜಿಯವ್ರ ನಾಯಕತ್ವದಲ್ಲಿ. ಕಾಂಗ್ರೆಸ್ ಲೀಡರ್ಶಿಪ್ ಇದ್ದಾಗ ಬರೀ ಸೋಲುವುದ ನೋಡಿದ್ದೀವಿ ನಾವು ಚೈನಾ ಮತ್ತು ಪಾಕಿಸ್ತಾನಕ್ಕೆ. ಆದರೆ ಇವತ್ತು ಮೋದಿಜಿಯವರ ಒಂದು ಲೀಡರ್ಶಿಪ್ನಲ್ಲಿ ಒಂದು ನಿರ್ಣಾಯಕ ಹಂತಕ್ಕೆ ನಾವು ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿ ಇವತ್ತು ಸಂತೋಷ್ ಲಾಡ್ ಎಲ್ಲ ಮಾತಾಡ್ತಾ ಇದ್ದಾರೆ. ಇವತ್ತು ಸಂತೋಷ್ ಲಾಡ್ ಬಹುಶಃ ಅವರು ಇನ್ನೊಬ್ರು ಹಿರಿಯ ನಾಯಕರಾದ ಕೇರಳದವರು ಶಶಿ ತರೂರ್ ಅಂತೇಳಿ, ಅವ್ರ ಸ್ಟೇಟ್ಮೆಂಟ್ ಬಗ್ಗೆನೇ ಒಂದು ಸ್ವಲ್ಪ ಸ್ಕ್ರೂಟಿನಿ ಮಾಡಿಬಿಡ್ಲಿ. ಯಾರು ಸಂತೋಷ್ ಲಾಡ್ ಮೋದಿಯವ್ರನ್ನ ಟೀಕೆ ಮಾಡೋ ಮುಂಚೆ ಆ ಶಶಿ ತರೂರ್ ಏನು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಬಿಡ್ಲಿ ಸಂತೋಷ್ ಲಾಡ್. ಕಾಂಗ್ರೆಸ್ ಲೀಡರ್ ಹೌದಲ್ಲ, ಅವರು ಕಾಂಗ್ರೆಸ್ಸಿನ MP ಇಲೆಕ್ಟೆಡ್ MP ಅವರು ಕೇರಳದಿಂದ. ಅವ್ರು ಇವತ್ತು ಮೋದಿಜಿಯವರು ಏನು ನಿರ್ಧಾರ ಕೈಗೊಂಡಿದ್ದಾರೆ ಅನ್ನೋ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಯಾರು ಶಶಿ ತರೂರ್. ಇದಕ್ಕೆ ಸಂತೋಷ್ ಲಾಡ್ ಏನು ಹೇಳ್ತಾರೆ ಉತ್ತರ ಕೊಡಲಿ. ಇದಕ್ಕೆ ಸುಮ್ಮನೆ ಟೀಕೆ ಮಾಡಬೇಕು, ಟೀಕೆ ಮಾಡೋ ಸಲುವಾಗಿ ಟೀಕೆ ಮಾಡುವಂಥದ್ದು ಬೇಡ.
ಹೀಗಾಗಿ ಇಮ್ಮೆಚ್ಯೂರ್ಡ್ ಅಂತಾರೆ ಇವರೆಲ್ಲ ಲೀಡರ್ಸ್ ಏನದಲ್ಲ, ಇಮ್ಮೆಚ್ಯೂರ್ಡ್ ಅದಾರ. ತಮ್ಮ ಬೆನ್ನು ತಾವು ನೋಡ್ಕೊಳ್ಳಿ. ಫಸ್ಟ್ ತಮ್ಮ ಕಾಂಗ್ರೆಸ್ ಪಾರ್ಟಿ ಏನು ಡಿಫಾಲ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಶಶಿ ತರೂರ್ ಏನು ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಶಶಿ ತರೂರ್ ಓಪನ್ ಹೇಳಿದ್ದಾರೆ, ನಾನು ಮೊದಲು ಇಂಡಿಯನ್ ಸಿಟಿಜನ್, ಒಬ್ಬ ನಾಗರಿಕ, ಭಾರತದ ನಾಗರಿಕ. ಹೀಗಾಗಿ ನಾವು ಕೇಂದ್ರ ಸರ್ಕಾರ ಜೊತೆ ಇರಬೇಕಾಗಿದೆ. ಪ್ರೈಮ್ ಮಿನಿಸ್ಟರ್ ನಿರ್ಧಾರ ಕೈಗೊಂಡಿದ್ದನ್ನ ನಾನು ಸ್ವಾಗತ ಮಾಡ್ತೀನಿ. ಮತ್ತು ಅವರು ಏನು ಅಟ್ಯಾಕ್ ಮಾಡಿದ್ರು, ಆಪರೇಷನ್ ಮಾಡಿದ್ರು ಸಿಂಧೂರು, ಮತ್ತು ಇವತ್ತಿನ ಯುದ್ಧ ವೀರ ಮಾಡಿದ್ದಾರೆ. ಇದು ಒಳ್ಳೆ ರೀತಿಯಾದಂಥ ಒಂದು ನಡವಳಿಕೆ ಅನ್ನುವಂಥದ್ದು, ಒಳ್ಳೆ ನಿರ್ಧಾರಗಳು ಅನ್ನುವಂಥದ್ದನ್ನು ಶಶಿ ತರೂರ್ ಹೇಳ್ತಾರೆ. ಈ ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು, ಪರ್ಟಿಕ್ಯುಲರ್ಲಿ ಸಂತೋಷ್ ಲಾಡ್ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನು.